ಎಲ್ಲರಿಗೂ ಲವ ನಿರ್ದೇಶಕ ಮಾತನಾಡೋದು. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಪ್ರಮೋದ್ ಮರವಂತೆ ಬರೆದಿದ್ದಾರೆ ಸಾಹಿತ್ಯ, ಮತ್ತು ನವೀನ್ ಸಜ್ಜು ಅವರು ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೇನೆ. ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ U/A ಅಂತ ಹೇಳಿ. ಅನೇಕ ಕಾನೂನು ಅಡೆತಡೆಗಳಿದ್ದರೂ ಕೂಡ ಸೆನ್ಸಾರ್ ಆಫೀಸರು ಅವರ ಕಾರ್ಯನ ನಿಷ್ಪಕ್ಷಪಾತದಿಂದ ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಯಾವುದಕ್ಕೂ ಕೇರ್ ಮಾಡ್ದಲೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದಾರೆ. ಇವತ್ತು ಸೆನ್ಸಾರ್ ನಮಗೆ U/A ಏನು ಸಿಕ್ಕಿದೆ ಅದು ನಮ್ಮ ಇಂಡಿಯನ್ ಲಾ ಇಂದ ಮತ್ತು ನಿಮ್ಮ ಏನು ಪ್ರೆಸ್ ಇದೆ ಅವರಿಂದ. ಖಂಡಿತವಾಗ್ಲೂ ನೀವುಗಳು ಮತ್ತೆ ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆನ್ಸಾರ್ ಸಿಗೋಕ್ಕಿಲ್ಲ. ಸಿನಿಮಾ ಸೆನ್ಸಾರ್ ನೋಡಿದ ಸಿನಿಮಾಕ್ಕೆ ಅಪ್ರೂವಲ್ ಕೊಡೋ ಟೈಮಲ್ಲಿ ಹೋಗಿ ಲೀಗಲ್ ನೋಟಿಸ್ ಕೊಡ್ತಾರೆ. ಅದು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ ಬರ್ತಾರಲ್ಲ ಅದು ತಪ್ಪು. ಅವರು ಒಬ್ರು, ಅದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. SRV ಥಿಯೇಟರ್ಗೆ ಬಂದಿದ್ದಾರೆ, ಅವ್ರು ಬಂದಿರೋದು ನಿಜ. ಒಬ್ರು ಏನು ಆರೋಪಿಗಳಿದ್ದಾರೆ ಅವರ ಕಡೆ ಸಂಬಂಧಿಗಳು ಮಾಡಿದ್ದಾರೆ. ಈಗ ಅವ್ರು ಹೇಗೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ನಾವು ಮಾಡಬಹುದು. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸಮಾಜದಲ್ಲಿ ನಡೆಯುವಂತ ಅನೇಕ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಸಮಾಜದಲ್ಲಿ ಯಾವುದಂದ್ರೆ ದಿನನಿತ್ಯ ನಡೀತವೆ ಕ್ರೈಮ್ಸ್ಗಳು, ಆ ಕ್ರೈಮ್ಗಳನ್ನ ತಗೊಂಡು ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದು ಸಮುದಾಯದ ನೈಜ ಘಟನೆಗಳನ್ನ ಅವರ ಜೀವನ ಚರಿತ್ರೆ ಇಟ್ಕೊಂಡು ನಾವು ಮಾಡಿಲ್ಲ. ಎಸ್ಪೆಷಲಿ ದರ್ಶನ್ ಸರ್ ಕೇಸನ್ನ ಸ್ಟೋರಿ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೇನೆ. ಸರ್ ದರ್ಶನ್ ಅವರ ಕಥೆಗೆ ಸಂಬಂಧಿಸಿದಂತ ನೀವು ವೇದಿಕೆ ಮೇಲೆ ಹೇಳ್ತಾ ಇದ್ದೀರಿ. ಬಟ್ ಹಾಡಲ್ಲಿ ಒಂದೆರಡು ವಿಷಯ ಗಮನಿಸಿದ್ರೆ, ಒಂದ್ ಕಡೆ ವಿಧಾನಸೌಧ, ಇನ್ನೊಂದ್ ಕಡೆ ಪಾರ್ಲಿಮೆಂಟ್, ಘಟನೆಗೆ ಎಲ್ಲೋ ತಳುಕು ಹಾಕೊಳ್ಳುವಂತ ಸನ್ನಿವೇಶಗಳು ಸಿನಿಮಾದಲ್ಲಿ ಇದೆಯಾ ಅಂತ ಅನ್ಸುತ್ತಾ? ಅಂದ್ರೆ ಅಲ್ಲಿ ಒಂದಿಷ್ಟು ಊಹಾಪೋಹಗಳು ಕೇಳಿ ಬರುತ್ತೆ, ರಾಜಕಾರಣಿಗಳ ವ್ಯವಸ್ಥೆ ಮತ್ತು ಕೈವಾಡ. ಅದನ್ನ ಇದರಲ್ಲಿ ರೆಪ್ರೆಸೆಂಟ್ ಮಾಡಕ್ ಹೊರಟಿದ್ದಾರೆ ಹೇಗೆ ಅಂತ? ಜಗೀನ್ ಸರ್, ಖಂಡಿತವಾಗ್ಲೂ ತಾವು ಸಿನಿಮಾ ನೋಡಿದಾಗ ತಮಗೆ ನಿಖರವಾಗಿ ಗೊತ್ತಾಗುತ್ತೆ. ಇದು ನನ್ನ ಒಂದು ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನ ನನ್ನ ಕಾಲ್ಪನೆಗೆ ತಕ್ಕಾಗೆ, ನನ್ನ ಫಿಕ್ಷನ್ಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಮಾಡಿರುವಂತಹ ಘಟನೆ. ಇಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನಾಗ್ಲಿ ಯಾವುದೇ ಒಬ್ಬ ವ್ಯಕ್ತಿಗಳನ್ನಾಗ್ಲಿ ತೇಜೋವಧೆಯಲ್ಲಿ ಮಾಡಿಲ್ಲ ಸರ್. ನಿಮ್ಮ ಕಥೆಯಲ್ಲಿ ಇರುವಂತಹ ಪಾತ್ರಧಾರಿಯ ಒಂದು ಅಂದ್ರೆ ಅರೆಸ್ಟ್ ಹಿಂದೆ, ಅವ್ರನ್ನ ಬಂಧಿಸುವಂತದ್ರ ಹಿಂದೆ ರಾಜಕಾರಣಿಗಳ ಕೈವಾಡ ಇರುತ್ತಾ ಹೇಗೆ ಸರ್? ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಇಲ್ಲಿ ಕೇಳ್ಬಿಟ್ರೆ ಸಿನಿಮಾ ನೋಡಕ್ಕೆ ಮಜಾ ಇರೋದಿಲ್ವಲ್ಲ ಸರ್? ಪರ್ಟಿಕ್ಯುಲರ್ ಆಗಿ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ತುಂಬಾ ಕುತೂಹಲ ಕೆಡೆ ಮಾಡ್ಕೊಡ್ತಾ ಇದ್ದಾರೆ ಸರ್. ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಇಲ್ಲಿ ನಾವು ಯಾರನ್ನೂ ನೆಗೆಟಿವ್ ಆಗಿ ತೋರಿಸಿಲ್ಲ. ಜೊತೆಗೆ ನನ್ನ ಕಲ್ಪನೆ, ಒಬ್ಬ ನಿರ್ದೇಶಕನ ಕಲ್ಪನೆ ಏನಿದೆ ಆ ಕಲ್ಪನೆ ಆಧಾರದ ಮೇಲೆ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಏನ್ ಹೇಳ್ತಾರೆ ಅವ್ರನ್ನ ತೇಜೋವಧೆ ಮಾಡೋ ಕಾರ್ಯ ಅಂತೂ ನಾವು ಮಾಡಿಲ್ಲ. ಯಾವುದೇ ಪ್ರೆಸೆಂಟ್ ಈಗ ಏನ್ ಕೇಸ್ಗಳು ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ, ಆ ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಏನಾಗುತ್ತೆ ಅಂದರೆ ಮೇಡಮ್, ಈಗ ಮೋನಿಕಾ ಅಂತ ಅಭಿನಯಿಸಿದ್ರು, ಅವರು ಹೀರೋಯಿನ್ನು, ಅವರು ವಂದಿತಾ ಅಂತ ಈಗ ಅವ್ರು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂದ್ರು, ಕೈ ಕೊಟ್ಟರು, ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು ಸರ್ ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ ಸರ್, ಎಲ್ಲಾನು ಇನ್ವೈಟ್ ಮಾಡಿದ್ದೀವಿ. ಈಗ ಹೆಂಗೆ ಸೆನ್ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಹಂಗೆ ಕೆಲವರು ನಮ್ಮ ಒಬ್ಬ ವಿಜಯಶ್ರೀ ಅಂತ ಅವರು ಕೇರಳ ಆಕ್ಟ್ರು, ಅವ್ರಿಗೂ ಥ್ರೆಟ್ನಿಂಗ್ ಮಾಡಿದ್ದಾರೆ. ಆಯಪ್ಪ ಇದ್ರಾಗ ಬಂದೇ ಇಲ್ಲ. ಯಾರು ಅಂತ ಗೊತ್ತಿಲ್ಲ ಸರ್. ಅವ್ರಿಗೆ ಹೇಳಿದ ನೀನ್ ಯಾಕೆ ಮಾಡಕ್ ಹೋದೆ ಆ ಸಿನಿಮಾದಲ್ಲಿ? ಎಸ್, ನಾನು ಎದುರ್ಕೊಳ್ಳಲ್ಲ ಮೇಡಮ್. ಅಲ್ಲ 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 ಈಗ ಏನಾಗುತ್ತೆ ಅಂದ್ರೆ ಒಬ್ರು ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ದಲ್ಲೇ ಹೇಳಿದ್ರೆ ತಪ್ಪಾಗುತ್ತೆ.
ಹಾಗಾಗಿ ನಾನು ಹೇಳಲ್ಲ. ಅವ್ರು ಗೊತ್ತಾಗ್ಲಿ, ಅವರು ಒಬ್ಬ ದೊಡ್ಡ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಮಾಡಬಾರ್ದು, ನಮ್ಮಂತ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಬರ್ತಾರಲ್ಲ ಅಂತ ಲೆಜೆಂಡ್ಸ್ಗಳ ಮೇಲೆ ಹೋರಾಟ ಮಾಡಿದ್ರೆ ಅಲ್ಲ, ಥ್ರೆಟ್ನಿಂಗ್ ಅಲ್ಲ, ಅದು ಸೆನ್ಸಾರ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಬಂದು ಅವರೇನೆ SRV ಥಿಯೇಟರ್ ಬಂದಿದ್ದಾರೆ, ಸೆನ್ಸಾರ್ ಶಿವು ಅನ್ನೋರು ಬಂದು ನಮ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕೊಟ್ಟಿದ್ದಾರೆ. ಸೊ ಕಲೆ ಹಾಕಿ ಕೊಟ್ಟು ಎಲ್ಲ ಮಾಡಿ ಎಷ್ಟು ನಮ್ಗೆ ಕಿರುಕುಳ ಕೊಟ್ರು ಅಂದ್ರೆ, ಸೆನ್ಸಾರ್ ಆಗೋದಕ್ಕೆ ಒಬ್ಬ ಲಾಯರ್ ಆದವನಿಗೆನೇ ಅವರು ಡಿಸ್ಟರ್ಬ್ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಕಾನೂನು ಏನಿದೆ, ಸಿನಿಮಾ ನೋಡಾದ್ಮೇಲೆ ಕೊಡ್ಲೇಬೇಕು. ಅವರು ಸಿನಿಮಾ ನೋಡ್ತಾರೆ, ಯೂಬರ್ಗೆ ಇಶ್ಯೂ ಮಾಡಿರ್ತಾರೆ, ಕಟಿಂಗ್ಸ್ ಅಪ್ಲೋಡ್ ಮಾಡಿರ್ತೀವಿ, ಅವಾಗ ಲೀಗಲ್ ನೋಟಿಸ್ ಕೊಡ್ತಾರೆ. ಲೀಗಲ್ ನೋಟಿಸ್ ಕೊಟ್ಟು ತಪ್ಪು ಅಂತ ನಾನು ಹೇಳಿಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನ್ ಡ್ಯೂಟಿ ಇದೆ ಅದು ಮಾಡ್ಕೊಂಡಿದ್ದಾರೆ, ಅವ್ರ ರೈಟ್ಸ್ ಅವ್ರು ಕೇಳ್ಕೊಂಡಿದ್ದಾರೆ. ಆದ್ರೆ ಈ ಸೆನ್ಸಾರ್ ಶಿವ್ ಅನ್ನೋ ವ್ಯಕ್ತಿಗೆ ಏನ್ ಎಪ್ಪಂಗ್ ಬೇಕಾಗಿತ್ತು? ಒಬ್ಬ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಇದೆ. ನಾನೇ ಕೇಳಿದೆ, ಅಪ್ಪ ನೀನ್ ಒಬ್ಬ ನಿರ್ಮಾಪಕ ಆಗಿದ್ಯಾ, ನೀನ್ ಮಾಡೋದ್ ತಪ್ಪು ಅಂದೆ. ಇಲ್ಲ, ಅದು ಯಾರೋ ಕೇಳಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೇದಾಗಲ್ಲ. ನೀನು ಒಬ್ಬ ಕನ್ನಡ ನಿರ್ಮಾಪಕರಿಗೆ ತೊಂದರೆ ಕೊಡ್ಬೇಡ, ನಿನ್ಗೆ ಅಷ್ಟಿತ್ತು ಅಂದ್ರೆ ಫೋನ್ ಮಾಡಿ ಕೇಳು. ನೀನ್ ಗೂಢಾಚಾರಿ ಕೆಲಸ, ಕೆಲಸ ಮಾಡಕ್ ಹೋಗ್ಬೇಡ, ಸ್ಪೈ ಕೆಲಸ ಅಂತ ಹೇಳಿದೆ. ಮಾತಾಡಿದ್ರೆ ವಾಯ್ಸ್ ರೆಕಾರ್ಡು ನನ್ನ ಹತ್ರ ಇದೆ.